ನಿಮ್ ಸುತ್ತ ಇರುವಂತ ಎಲ್ಲರೂ ನಿಮ್ಮನ್ನ ತುಂಬಾ ಡಿಮೋಟಿವೇಟ್ ಮಾಡ್ತಿದಾರ ಅಂದ್ರೆ ಈ ಕತೆ ನಿಮಗೋಸ್ಕರನೇ ವಿಡಿಯೋನ ಕೊನೆ ತನಕ ನೋಡಿ. ಒಂದಿನ 10 ಕಪ್ಪೆಗಳು ಸೇರಿ ಜಾಗ ಹುಡ್ಕೊಂಡು ಬೆಟ್ಟದ ಕಡೆ ಹೋಗ್ತಿರುತ್ತೆ. ಆಗ ಗೊತ್ತಿಲ್ಲದೆ 2 ಕಪ್ಪೆಗಳು ದೊಡ್ಡ ಹಳ್ಳದಲ್ಲಿ ಬಿದ್ದ್ಬಿಡುತ್ತೆ. ಮೇಲೆ ಇದ್ದಂತ ಕಪ್ಪೆಗಳಿಗೂ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಹಳ್ಳದಲ್ಲಿ ಬಿದ್ದಂತ ಕಪ್ಪೆಗಳಿಗೂ ಏನ್ ಮಾಡ್ಬೇಕಂತ ಗೊತ್ತೇ ಇಲ್ಲ. ಹಳ್ಳದಲ್ಲಿ ಬಿದ್ದಂತ ಕಪ್ಪೆಗಳು ಜಂಪಣಿ ನೋಡ್ತಾ ಇರುತ್ತೆ, ಆದ್ರೂ ಮೇಲೆ ಬರೋದಕ್ಕೆ ಆಗೋದೇ ಇಲ್ಲ. ಕೆಲವು ಗಂಟೆಗಳಾದ್ಮೇಲೆ ಮೇಲೆ ಇರುವಂತ ಕಪ್ಪೆಗಳೆಲ್ಲ ನಿಮ್ಮಿಂದ ಮೇಲೆ ಬರೋದಕ್ಕೆ ಆಗೋದೇ ಇಲ್ಲ, ಸುಮ್ನೆ ಟ್ರೈ ಮಾಡೋದನ್ನ ಬಿಟ್ಬಿಡಿ, ನಿಮ್ಮ ಎನರ್ಜಿನ ಕೂಡ ವೇಸ್ಟ್ ಮಾಡ್ಕೊಳ್ಬೇಡಿ, ಸುಮ್ನೆ ಅಲ್ಲೇ ನೆಮ್ಮದಿಯಾಗಿ ತೀರೋಗಿ ಅಂತ ಡಿಮೋಟಿವೇಟ್ ಮಾಡುತ್ತೆ. ಇದನ್ನು ಕೇಳಿದಂತ ಒಂದು ಕಪ್ಪೆ ನನ್ನಿಂದ ಆಗೋದಿಲ್ಲ ಅಂತ ನೆನ್ಸ್ಕೊಂಡು ಅಲ್ಲೇ ಬಿದ್ದು ಸತ್ತೋಗುತ್ತೆ. ಇನ್ನೊಂದು ಕಪ್ಪೆ ಪ್ರಯತ್ನ ಪಡೋದನ್ನ ನಿಲ್ಸೇ ಇಲ್ಲ, 8 ಗಂಟೆ ಸತತ ಪ್ರಯತ್ನ ಪಟ್ಟು ಜಂಪ್ ಮಾಡಿ ಮೇಲೆ ಬಂದೇ ಬಿಡುತ್ತೆ. ಈಗ ಮೇಲೆ ಇದ್ದಂತ ಎಲ್ಲಾ ಕಪ್ಪೆಗಳು ನಾವು ನಿಮ್ಮನ್ನ ಎಷ್ಟು ಡಿಮೋಟಿವೇಟ್ ಮಾಡಿದ್ರು, ಏಕೆ ನೀನು ಮೇಲೆ ಬಂದೆ ಅಂತ ಕೇಳಿದಾಗ, ನೀವು ನನ್ನ ಡಿಮೋಟಿವೇಟ್ ಮಾಡಿದ್ರ, ನನ್ಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ನೀವು ನನ್ನನ್ನ ತುಂಬಾ ಎಂಕರೇಜ್ ಮಾಡ್ತಿದ್ದೀರ ಅಂತ ತಿಳ್ಕೊಂಡು ನಾನು ತುಂಬಾ ಪ್ರಯತ್ನ ಪಟ್ಟು ಮೇಲೆ ಬಂದೆ. ಇದೇ ರೀತಿ ನಮ್ ಲೈಫ್ ಅಲ್ಲೂ ತುಂಬಾ ಜನರು ನಮ್ಮನ್ನ ಡಿಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ನಾವು ಆ ಕಪ್ಪೆ ತರನೇ ಕೇಳಿದ್ರು ಕೇಳಿಸ್ಕೊಳ್ದೆ ಹಾಗೆ ಲೈಫ್ ನ ಮುಂದುವರ್ಸ್ಕೊಂಡು ಹೋಗೋಣ, ಆಗ ಲೈಫ್ ಅನ್ನೋದು ತುಂಬಾ ಸ್ಮೂತ್ ಆಗಿರುತ್ತೆ. ಈ ಕಥೆ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ.